ನಮಸ್ಕಾರ ವೀಕ್ಷಕರೇ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಅವರು ಅನಿರೀಕ್ಷಿತವಾಗಿ ಅಚ್ಚರಿಯ ರೀತಿಯಲ್ಲಿ ಭೇಟಿಯಾದರು. ಇವರಿಬ್ಬರ ಈ ಅಚ್ಚರಿಯ ಅನಿರೀಕ್ಷಿತ ಭೇಟಿಯ ಬಳಿಕ ಕೆ.ಎನ್. ರಾಜಣ್ಣ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರಿಗೆ ಬರೆದಂತ ಒಂದು ಪತ್ರ ಬಹಿರಂಗ ಆಯಿತು. ಆ ಪತ್ರದಲ್ಲಿ ಕೆ.ಎನ್. ರಾಜಣ್ಣ ಅವರು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವೇ ಆರೋಪಗಳನ್ನು ಮಾಡಿದ್ರು. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಪಕ್ಷದ ಅಧ್ಯಕ್ಷರಾಗಿ 2024 ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಗಮನವನ್ನ ಹರಿಸಿದ್ರೆ, ಒಂದು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ 20ಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲುವಂತ ಅವಕಾಶ ಇತ್ತು. ಅಷ್ಟೇ ಅಲ್ಲ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯೂ ಆಗ್ತಾ ಇರಲಿಲ್ಲ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕೆನ್ನುವಂತಹ ಕೋಟ್ಯಾಂತರ ಕಾಂಗ್ರೆಸ್ ಕಾರ್ಯಕರ್ತರ ನಿರೀಕ್ಷೆ, ಆಸೆ ಏನಿತ್ತು ಅದು ಈಡೇರ್ತಾ ಇತ್ತು. ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಂದ ಚುನಾವಣೆಯ ಸಂದರ್ಭದಲ್ಲಿ ನೇಮಕಗೊಂಡಂತಹ ಪಕ್ಷದ ಪದಾಧಿಕಾರಿಗಳು, BLAಗಳು ತೋರಿದಂತಹ ನಿರ್ಲಕ್ಷ್ಯ, ಅವರು ತೋರಿದಂತಹ ಅಸಡ್ಡೆ, ಇದ್ದಂತಹ ಮುನ್ನೆಚ್ಚರಿಕೆಯನ್ನ ಕಡೆಗಣಿಸಿದ್ದರ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಸೀಟುಗಳು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬರಲಿಲ್ಲ. ಹೀಗಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆದರೂ ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗುವಂತ ಅವಕಾಶವನ್ನ ಕಳೆದುಕೊಳ್ಳಬೇಕಾಯಿತು ಎನ್ನುವಂತಹ ನೇರವಾದಂತಹ ಆರೋಪವನ್ನ ಡಿ.ಕೆ. ಶಿವಕುಮಾರ್ ವಿರುದ್ಧವೇ ಕೆ.ಎನ್. ರಾಜಣ್ಣ ಅವರು ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಅಲಿಗೇಷನ್. ಕಾರಣ 2024 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರ ಇದ್ದಿದ್ದೇನು ಅಂತ ಹೇಳಿದ್ರೆ 200ಕ್ಕಿಂತ ಕಡಿಮೆ ಸೀಟನ್ನು ಬಿಜೆಪಿ ಪಡೆಯುತ್ತೆ. ಹೀಗಾಗಿ ಬಿಜೆಪಿ ಅಥವಾ NDA ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಅಧಿಕಾರಕ್ಕೆ ಬರ್ಲಿಕ್ಕೆ ಅವಕಾಶಗಳೇ ಇಲ್ಲ ಎನ್ನುವಂತಹ ವಾದವನ್ನ ಚುನಾವಣಾ ಫಲಿತಾಂಶಕ್ಕೂ ಮೊದಲು ಕಾಂಗ್ರೆಸ್ ಮುಂದಿಟ್ಟಿತ್ತು. ಅಷ್ಟೇ ಅಲ್ಲ, ಮತದಾನ ಪ್ರಕ್ರಿಯೆಗಳು ಮುಗಿದಾದ ಬಳಿಕ ರಾಹುಲ್ ಗಾಂಧಿ ಅವರು ಎಲ್ಲಾ ರಾಜ್ಯಗಳ ಪ್ರದೇಶ ಸಮಿತಿಯ ಅಧ್ಯಕ್ಷರು ಅಥವಾ PCC ಅಧ್ಯಕ್ಷರು, ಅದರಲ್ಲಿ KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಒಳಗೊಂಡು ಎಲ್ಲರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ರು. ಎಲ್ಲರಿಂದಲೂ ಕೂಡ ಒಂದು ಲೆಕ್ಕವನ್ನ ಕೇಳಿದ್ರು, ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ನಿಮ್ಮ ರಾಜ್ಯದಲ್ಲಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ 20ಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲುವಂತ ಒಂದು ಲೆಕ್ಕಾಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ರು. ಆದ್ರೆ ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿ ಸ್ವತಃ ಡಿ.ಕೆ. ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತ್ರು. ಕಾಂಗ್ರೆಸ್ ಕರ್ನಾಟಕದಲ್ಲಿ 2 ಅಂಕಿಯನ್ನ ದಾಟಲಿಲ್ಲ, 9 ಸ್ಥಾನಗಳಿಗೆ ತೃಪ್ತಿಯನ್ನ ಪಡ್ಕೊಳ್ತು. ಇದಕ್ಕೆ ಕಾರಣ ಡಿ.ಕೆ. ಶಿವಕುಮಾರ್ ಎನ್ನುವಂಥದ್ದು ಕೆ.ಎನ್. ರಾಜಣ್ಣ ಅವರು ಮಾಡ್ತಿರುವಂತಹ ಗಂಭೀರವಾದಂತಹ ಆರೋಪ. ರಾಜಣ್ಣ ಅವರ ಆರೋಪಗಳಿಗೆ ಡಿ.ಕೆ. ಶಿವಕುಮಾರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಇನ್ನೂ ಕೂಡ ಅನುಭವವನ್ನು ಪಡೆದುಕೊಳ್ಬೇಕು, ನನಗೆ ಅನುಭವ ಕಮ್ಮಿ ಪಕ್ಷ ಸಂಘಟನೆಯಲ್ಲಿ ಅಂತ ಹೇಳಿ. ಅದು ಒಂದು ರೀತಿಯಾದಂತಹ ಕುಚೋದ್ಯದ ಉತ್ತರ. ಹಾಗಾದ್ರೆ ರಾಜಣ್ಣ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿದ್ದು ಯಾಕೆ? ನಮಗಿರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರ KPCC ಅಧ್ಯಕ್ಷ ಸ್ಥಾನ ಏನಿದೆ ಅದರ ಮೇಲೆ ಸಿದ್ದರಾಮಯ್ಯ ಬಣ ಕಣ್ಣನ್ನ ಇಟ್ಟಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆ ಪಕ್ಷದ ಉಳಿದ ನಾಯಕರುಗಳಿಗೆ ಹೋಲಿಕೆ ಮಾಡಿದ್ರೆ ಅತಿ ಹೆಚ್ಚು ಅಧಿಕಾರ ಇದೆ. ಒಂದು, ಉಪಮುಖ್ಯಮಂತ್ರಿ ಸ್ಥಾನ. ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾತ್ರ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಾಗಿದೆ. ಉಳಿದವರಿಗೂ ಯಾರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಇಲ್ಲ. ಜೊತೆಗೆ 2 ಪ್ರಮುಖ ಖಾತೆಗಳು, ಜಲಸಂಪನ್ಮೂಲ ಮತ್ತು ಬೆಂಗಳೂರು ಅಭಿವೃದ್ಧಿ ಖಾತೆ, ಜೊತೆಗೆ KPCC ಅಧ್ಯಕ್ಷ ಸ್ಥಾನ. ಅತ್ತ ಪಕ್ಷದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮಾತೆ ಅಂತಿಮ, ಇತ್ತ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ನಂಬರ್ 2 ಲೀಡರ್. ಹೀಗಾಗಿ ಒಬ್ಬ ವ್ಯಕ್ತಿಗೆ, ಒಬ್ಬ ನಾಯಕನಿಗೆ ಇಷ್ಟೊಂದು ಅಧಿಕಾರ ಏನಕ್ಕೆ ಎನ್ನುವಂಥದ್ದು ಸಿದ್ದರಾಮಯ್ಯ ಬಣ ಮಾಡ್ತಿರುವಂತಹ ಪ್ರಮುಖವಾದಂತಹ ವಾದ. ಆ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರನ್ನ ಕೆಳಗಿಳಿಸಿ ಸಿದ್ದರಾಮಯ್ಯ ಬಣದ ನಾಯಕರು, ಅದರಲ್ಲಿ ಸಚಿನ್ ಜಾರಕಿಹೊಳಿ ಹೆಸರಿದೆ, ಈಶ್ವರ್ ಖಂಡ್ರೆ ಅವರ ಹೆಸರಿದೆ, MB ಪಾಟೀಲ್ ಅವರ ಹೆಸರಿದೆ, ಹೀಗೆ ಬೇರೆ ಬೇರೆ ನಾಯಕರ ಹೆಸರುಗಳು ಕೂಡ ಇದೆ. ಸ್ವತಃ ಕೆ.ಎನ್. ರಾಜಣ್ಣ ಅವರು ಕೂಡ ನಾನು ಕೂಡ KPCC ಅಧ್ಯಕ್ಷ ಆಗಬೇಕು ಎನ್ನುವಂತಹ ಮಹದಾಸೆಯನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಇರತಕ್ಕಂತ ಅತ್ಯಂತ ದೊಡ್ಡ ಸವಾಲು ಮುಖ್ಯಮಂತ್ರಿ ಆಗುವಂತದ್ದಲ್ಲ, ಬದಲಿಗೆ KPCC ಅಧ್ಯಕ್ಷ ಸ್ಥಾನವನ್ನ ಉಳಿಸಿಕೊಳ್ಳುವಂಥದ್ದು. ಹೀಗಾಗಿ ಸಹಜವಾಗಿ ಈ ಮುಖ್ಯಮಂತ್ರಿ ಆಗಬೇಕು ಎನ್ನುವಂತಹ ಪ್ರಯತ್ನಗಳನ್ನೆಲ್ಲ ಪಕ್ಕಕ್ಕಿಟ್ಟು ಈಗ ಸಿದ್ದರಾಮಯ್ಯ ಬಣದ ನಾಯಕರು ಯಾರಿದ್ದಾರೆ ಅವರ ಜೊತೆಗೆ ಸಂಧಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಕೆ.ಎನ್. ರಾಜಣ್ಣ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ನಂಬಿಕೊಂಡು ರಾಜಕಾರಣವನ್ನ ಮಾಡಿಲ್ಲ, ಮಾಡ್ತಾನೂ ಇಲ್ಲ, ಮಾಡುವ ಅವಶ್ಯಕತೆನೂ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಕೆ.ಎನ್. ರಾಜಣ್ಣ ನಾಯಕ ಸಮುದಾಯದ ದೊಡ್ಡ ನಾಯಕ, ಅಹಿಂದ ವರ್ಗದ ನಾಯಕ. ಮಧುಗಿರಿಯಲ್ಲಿ ಗೆಲ್ಲಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರ ವರ್ಚಸ್ಸಿನ ಅವಶ್ಯಕತೆ ಕೆ.ಎನ್. ರಾಜಣ್ಣ ಅವರಿಗೆ ಇಲ್ಲ. ಜೊತೆಗೆ ದೇವೇಗೌಡರಂತಹ ದೇವೇಗೌಡರನ್ನೇ ಎದುರಾಕೊಂಡು
ರಾಜಕಾರಣವನ್ನ ಮಾಡದಂತವರು, ಅದರಲ್ಲಿ ಗೆದ್ದು ಬಂದಂತವರು KN ರಾಜಣ್ಣ ಅವರು. ಹೀಗಾಗಿ DK ಶಿವಕುಮಾರ್ ಅವರ ಅವಲಂಬನೆಯ ಅನಿವಾರ್ಯತೆ ರಾಜಣ್ಣ ಅವರಿಗೆ ಇಲ್ಲ. ಈ ಹಿನ್ನೆಲೆಯಲ್ಲಿ ರಾಜಣ್ಣ ಅವರು ಏನು ಹೇಳಬೇಕೋ ಅದನ್ನ ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವರನ್ನು ಭೇಟಿಯಾದ ಬಳಿಕವೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ವಕಾಲತನ್ನು ವಹಿಸಿದರೆ ಯಾವತ್ತಿದ್ರೂ ಕೂಡ ನಾನು ಸಿದ್ದರಾಮಯ್ಯನವರ ಪರವೇ ಎನ್ನುವಂತ ಅಂಶವನ್ನ ರಾಜಣ್ಣ ಅವರು ಹೇಳಿದ್ದಾರೆ. ಬಟ್ DK ಶಿವಕುಮಾರ್ ಅವರಿಗೆ ಅನಿವಾರ್ಯ ಏನು ಅಂತ ಹೇಳಿದ್ರೆ, ಪಕ್ಷದಲ್ಲಿ ತಮ್ಮ ವರ್ಚಸ್ಸು ಇಳಿತವನ್ನ ಇಟ್ಕೊಳ್ಬೇಕು ಅಂತಾದ್ರೆ ಅದು ಈಗ ಸಿದ್ದರಾಮಯ್ಯ ಬಣವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಇಲ್ಲದೆ ಹೋದ್ರೆ ತೀರಾ ಹಠಕ್ಕೆ ಬಿದ್ದರೆ ಸಿದ್ದರಾಮಯ್ಯ ಬಣ, ಆಗ DK ಶಿವಕುಮಾರ್ ಅವರ KPCC ಅಧ್ಯಕ್ಷ ಸ್ಥಾನ ಹೋಗಬಹುದು. ಒಂದು ವೇಳೆ KPCC ಅಧ್ಯಕ್ಷ ಸ್ಥಾನ ಕಳೆದು ಹೋದ್ರೆ DK ಶಿವಕುಮಾರ್ ಪಕ್ಷದ ಒಳಗಡೆ ನೇಪಥ್ಯಕ್ಕೆ ಸರಿಬೇಕಾದಂತಹ ಅನಿವಾರ್ಯತೆ ಸೃಷ್ಟಿ ಆಗ್ಬೋದು. ಅಂದ್ರೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳದ ಉಳಿದ ನಾಯಕರಿದ್ದಾರೆ ಕಾಂಗ್ರೆಸ್ನಲ್ಲಿ, ಅದೇ ರೀತಿ DK ಶಿವಕುಮಾರ್ ಅವರ ಪರಿಸ್ಥಿತಿ ಆಗಬಹುದು. ಪಕ್ಷದ ಹಿಡಿತ ತಪ್ಪಬಹುದು. ಜೊತೆಗೆ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಎನ್ನುವಂತಹ ದಾವೆ ಏನಿದೆ, ಆ ದಾವೆ, ಆ ವಕಾಲತ್ತೇನಿದೆ, ಆ ವಾದ ಏನಿದೆ, ಅದಕ್ಕೆ ಪೂರ್ಣ ಪ್ರಮಾಣದ ಹಿನ್ನಡೆಯನ್ನ ಕೈ ತಪ್ಪಬಹುದಾದಂತಹ KPCC ಅಧ್ಯಕ್ಷ ಸ್ಥಾನ ತಂದೊಡ್ಡಬಹುದು ಎನ್ನುವಂತ ಆತಂಕ DK ಶಿವಕುಮಾರ್ ಅವರಿಗೆ ಇರೋದರಿಂದಾಗಿ ಈಗ ಯುದ್ಧದ ಸಂಘರ್ಷವನ್ನ ಕೈಬಿಟ್ಟು ಸಂಧಾನ, ಸಮಾಧಾನ ಸಿದ್ದರಾಮಯ್ಯ ಬಣದ ನಾಯಕರ ಜೊತೆಗೆ ಈ ನಿರ್ಧಾರಕ್ಕೆ DK ಶಿವಕುಮಾರ್ ಅವರು ಬಂದಿದ್ದಾರೆ.